ಒಂದು ಕಡೆ ಭಾರತದ ವಿದೇಶಿ ವಿನಿಮಯ ಮೀಸಲು ದಾಖಲೆಗಳನ್ನ ಮುರಿಯುತ್ತಿವೆ, ಮತ್ತೊಂದು ಕಡೆ ಬ್ರಿಕ್ಸ್ ನಲ್ಲಿನ 3 ದೇಶಗಳು ಒಟ್ಟಾಗಿ 95% ವ್ಯಾಪಾರವನ್ನ ಸ್ಥಳೀಯ ಕರೆನ್ಸಿಗಳಲ್ಲಿ ಮಾಡಿ ಡಾಲರ್ನ ನಿದ್ರೆಗೆ ತೊಂದರೆ ಕೊಟ್ಟಿವೆ. ಅದೇ ರೀತಿ ಈಗ ಇಸ್ರೇಲ್ ಭಾರತದ ರಕ್ಷಣಾ ಇಂಡಸ್ಟ್ರಿಗಾಗಿ ಖಜಾನೆ ತೆರೆದಿದೆ. ಹೌದು, ಭಾರತ ಇಸ್ರೇಲ್ ಸ್ನೇಹ ತುಂಬಾ ಆಳವಾದದ್ದು. ಆದ್ರೆ ನೀವು ಗಮನಿಸಿದ್ದರೆ ಕಳೆದ ಕೆಲವು ತಿಂಗಳಿಂದ ಇಸ್ರೇಲ್ನೊಂದಿಗೆ ಭಾರತಕ್ಕೆ ದೊಡ್ಡ ಅಪ್ಡೇಟ್ಗಳು ಕಾಣಿಸಿಕೊಂಡಿಲ್ಲ. ಆದರೂ ಜಗತ್ತಲ್ಲಿ ತಾಂತ್ರಿಕವಾಗಿ ಅತ್ಯಂತ ಅಭಿವೃದ್ಧಿ ಹೊಂದಿದ ದೇಶಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ಇಸ್ರೇಲ್ ತನ್ನ ತಂತ್ರಜ್ಞಾನವನ್ನ ಯಾರೊಂದಿಗೂ ಹಂಚಿಕೊಳ್ಳೋದಿಲ್ಲ. ಆದ್ರೆ ಆ ಇಸ್ರೇಲ್ ಭಾರತಕ್ಕೆ ಒಂದು ದೊಡ್ಡ ಉಡುಗೊರೆ ನೀಡಿದೆ. ಇದು ಸಣ್ಣ ಪುಟ್ಟ ಒಪ್ಪಂದವಲ್ಲ, ಸುಮಾರು 8,000 ಕೋಟಿ ರೂಪಾಯಿಗಳ ಒಪ್ಪಂದ. ಈ ಒಪ್ಪಂದ ಚೀನಾ, ಪಾಕಿಸ್ತಾನ ಒತ್ತಡವನ್ನ ಹೆಚ್ಚಿಸಿದೆ. ಆಶ್ಚರ್ಯಕರ ವಿಷಯ ಏನೆಂದ್ರೆ ಈ ಒಪ್ಪಂದದಲ್ಲಿ ಸುಮಾರು 30% ಭಾಗ ಮೇಡ್ ಇನ್ ಇಂಡಿಯಾ ಕಾರ್ಯಕ್ರಮದಡಿ ಬರ್ತದೆ. ಇಸ್ರೇಲ್ ನಂತಹ ಹೈಟೆಕ್ ದೇಶದೊಂದಿಗೆ ಮೇಡ್ ಇನ್ ಇಂಡಿಯಾ ಹೆಸರು ಸಂಯೋಜನೆಯಾಗ್ತಿರುವುದು ಯುರೋಪ್, ಅಮೆರಿಕ ಸೇರಿದಂತೆ ಪಾಶ್ಚಿಮಾತ್ಯ ದೇಶಗಳನ್ನ ಆಶ್ಚರ್ಯಕ್ಕೆ ಒಳಗಾಗಿಸ್ತಿದೆ. ಇದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ಮಾತನಾಡಿಕೊಳ್ಳೋಣ. ಆದ್ರೆ ಅದಕ್ಕೂ ಮುಂಚೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇತ್ತೀಚೆಗೆ ಬಂದ ಈ ಸುದ್ದಿಯಲ್ಲಿ ಭಾರತ ಇಸ್ರೇಲ್ ನಡುವೆ ಸುಮಾರು 8,000 ಕೋಟಿ ರೂಪಾಯಿಗಳ ದೊಡ್ಡ ರಕ್ಷಣಾ ಒಪ್ಪಂದ ನಡೆದಿದೆ ಎಂದು ತಿಳಿಸಿದ್ದಾರೆ. ಈ ಒಪ್ಪಂದದ ಪ್ರಕಾರ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಅಂದ್ರೆ IAI ಎಂಬ ಸಂಸ್ಥೆ ಭಾರತ ವಾಯುಪಡೆಗಾಗಿ 6 ಹೈಟೆಕ್ ರಿಫ್ಯೂಲರ್ ಜೆಟ್ಗಳನ್ನ ತಯಾರಿಸುತ್ತದೆ. ಈ ಜೆಟ್ಗಳು ಆಕಾಶದಲ್ಲಿ ಹಾರುತ್ತಲೇ ರಾಫೆಲ್, ಸುಖೋಯ್ನಂತಹ ಫೈಟರ್ ಜೆಟ್ಗಳಿಗೆ ಇಂಧನ ತುಂಬಿಸಬಲ್ಲವು. ಇದರಿಂದ ಅವುಗಳ ಹಾರುವ ದೂರ, ಸಮಯ ಎರಡೂ ಹೆಚ್ಚಾಗ್ತದೆ. ಈ ರಿಫ್ಯೂಲರ್ ಜೆಟ್ ಗಳು ಹೇಗೆ ಕೆಲಸ ಮಾಡ್ತವೆ ಎಂದ್ರೆ, ಒಂದು ಫೈಟರ್ ಜೆಟ್ ದೀರ್ಘ ದೂರ ಹಾರಬೇಕಾದ್ರೆ ಮಧ್ಯದಲ್ಲಿ ಇಂಧನ ಖಾಲಿಯಾದ್ರೆ ಬೇಸ್ಗೆ ಹಿಂದಿರುಗಬೇಕು. ಆದ್ರೆ ಈ ರಿಫ್ಯೂಲರ್ ಜೆಟ್ ಆಕಾಶದಲ್ಲೇ ಇಂಧನ ತುಂಬಿಸ್ತದೆ. ಆದ್ದರಿಂದ ಫೈಟರ್ ಜೆಟ್ ನಿರಂತರವಾಗಿ ಮಿಷನ್ ನಲ್ಲಿ ಇರಬಹುದು. ಆದ್ರೆ ಭಾರತ ಇಸ್ರೇಲ್ ನಡುವಿನ ಈ ಒಪ್ಪಂದ ಕೇವಲ ರಕ್ಷಣಾ ಒಪ್ಪಂದ ಮಾತ್ರವಲ್ಲ, ಇದು ಕಾರ್ಯತಂತ್ರದ ಭಾಗಸ್ವಾಮ್ಯದ ಹೊಸ ಆರಂಭ. ಭಾರತದ ವಾಯುಪಡೆಗೆ ಬಹಳ ಕಾಲದಿಂದ ಆಧುನಿಕ ಮಿಡ್ ಏರ್ ರಿಫ್ಯೂಲಿಂಗ್ ಏರ್ಕ್ರಾಫ್ಟ್ ನ ಅಗತ್ಯವಿತ್ತು. ನಮ್ಮ ಫೈಟರ್ ಜೆಟ್ ಗಳಾದ ರಾಫೆಲ್, ತೇಜಸ್ ದೀರ್ಘ ದೂರ ಮಿಷನ್ ಗಳನ್ನ ನಿರ್ವಹಿಸಬೇಕಿತ್ತು. ಈಗ ಇಸ್ರೇಲ್ ಸರ್ಕಾರಿ ಸಂಸ್ಥೆ IAI ಈ ಅಗತ್ಯವನ್ನ ಪೂರೈಸುತ್ತಿದೆ. ಸುಮಾರು 8,000 ಕೋಟಿ ರೂಪಾಯಿಗಳ ಈ ಒಪ್ಪಂದದಡಿ IAI 6 ಸೆಕೆಂಡ್ ಹ್ಯಾಂಡ್ ಬೋಯಿಂಗ್ 767 ವಿಮಾನಗಳನ್ನ ಟ್ಯಾಂಕರ್ ಏರ್ಕ್ರಾಫ್ಟ್ ಗಳಾಗಿ ಪರಿವರ್ತಿಸುತ್ತದೆ. ಈ ವಿಮಾನಗಳು ಆಕಾಶದಲ್ಲಿ ಭಾರತದ ಯುದ್ಧ ವಿಮಾನಗಳಿಗೆ ಇಂಧನ ತುಂಬುವ ಸೌಲಭ್ಯ ನೀಡುತ್ತವೆ. ಇದರಿಂದ ವಾಯುಪಡೆಯ ಕಾರ್ಯಾಚರಣಾ ವ್ಯಾಪ್ತಿ ಅನೇಕ ಪಟ್ಟು ಹೆಚ್ಚಾಗ್ತದೆ. ವಿಶೇಷವಾಗಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಭಾರತದ ಸ್ಟ್ರೈಕ್ ಸಾಮರ್ಥ್ಯ ಗಣನೀಯವಾಗಿ ಬಲಪಡುತ್ತದೆ. ಈ ಬೋಯಿಂಗ್ 767 ವಿಮಾನಗಳು ಸಾಮಾನ್ಯ ಪ್ರಯಾಣಿಕ ವಿಮಾನಗಳು, ಆದ್ರೆ ಈಗ ಇವುಗಳು ಟ್ಯಾಂಕರ್ಗಳಾಗಿ ಪರಿವರ್ತನೆಯಾಗ್ತವೆ. ಇವುಗಳಲ್ಲಿ ದೊಡ್ಡ ಇಂಧನ ಟ್ಯಾಂಕ್ಗಳು, ಬೂಮ್ ಸಿಸ್ಟಮ್ ಎಂಬ ಒಂದು ರೀತಿಯ ಪೈಪ್ ಇರ್ತದೆ. ಇದರ ಮೂಲಕ ಫೈಟರ್ ಜೆಟ್ಗೆ ಇಂಧನ ಕಳಿಸ್ತಾರೆ. ಇಲ್ಲಿ ಅತ್ಯಂತ ಮುಖ್ಯ ವಿಷಯ ಏನೆಂದ್ರೆ, ಈ ಒಪ್ಪಂದದಲ್ಲಿ ಸುಮಾರು 30% ಭಾಗ ಮೇಡ್ ಇನ್ ಇಂಡಿಯಾ ಕಾರ್ಯಕ್ರಮದಡಿ ಪೂರ್ಣಗೊಳ್ಳುತ್ತದೆ. ಅಂದ್ರೆ ಈ ಯೋಜನೆಯಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಜೊತೆಗೆ ಅನೇಕ ಭಾರತೀಯ ಖಾಸಗಿ ಕಂಪನಿಗಳು ಕೂಡ ಭಾಗವಹಿಸುತ್ತವೆ. ಇದರಿಂದ ಭಾರತದ ರಕ್ಷಣಾ ಕೈಗಾರಿಕೆಗೆ ಉತ್ತೇಜನ ದೊರೆಯುವುದು ಮಾತ್ರವಲ್ಲ, ಭಾರತ ಇನ್ನು ಕೇವಲ ಖರೀದಿದಾರನಲ್ಲ, ತಾಂತ್ರಿಕ ಭಾಗಸ್ವಾಮಿಯಾಗಿದೆ ಎಂದು ಸಾಬೀತುಪಡಿಸುತ್ತದೆ. ಈ 30% ಎಂದರೇನೆಂದ್ರೆ, ಈ ಜೆಟ್ಗಳಲ್ಲಿನ ಕೆಲವು ಮುಖ್ಯ ಭಾಗಗಳು ಭಾರತದಲ್ಲೇ ತಯಾರಾಗ್ತವೆ. ಉದಾಹರಣೆಗೆ ಇಂಟಿಗ್ರೇಟೆಡ್ ಸಿಸ್ಟಮ್ಗಳು, ರಾಡಾರ್ ಕಾಂಪೊನೆಂಟ್ಸ್, ವೈರಿಂಗ್ ಹಾರ್ನೆಸ್, ಕೆಲವು ಸ್ಟ್ರಕ್ಚರಲ್ ಪಾರ್ಟ್ಸ್ ಭಾರತದ ಕಾರ್ಖಾನೆಗಳಲ್ಲಿ ತಯಾರಾಗ್ತವೆ. ಇಸ್ರೇಲಿ ಎಂಜಿನಿಯರ್ಗಳು ಭಾರತಕ್ಕೆ ಬಂದು HAL ಮತ್ತೆ ಖಾಸಗಿ ಕಂಪನಿಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡ್ತಾರೆ. ಇದು ಭಾರತದಲ್ಲಿ ಉದ್ಯೋಗಾವಕಾಶಗಳನ್ನ ಹೆಚ್ಚಿಸುತ್ತದೆ, ಸ್ಥಳೀಯ ತಂತ್ರಜ್ಞಾನವನ್ನ ಸುಧಾರಿಸುತ್ತದೆ. ಈ ಒಪ್ಪಂದ ಇಷ್ಟೊಂದು ವಿಶೇಷವಾಗಿರುವುದು ಯಾಕಂದ್ರೆ ಭಾರತದಲ್ಲಿ ಮೊದಲ ಬಾರಿಗೆ ಇಷ್ಟೊಂದು ದೊಡ್ಡ ರಕ್ಷಣಾ ಒಪ್ಪಂದದಲ್ಲಿ ಮೇಡ್ ಇನ್ ಇಂಡಿಯಾ ಭಾಗವನ್ನ ನೇರವಾಗಿ ಸೇರಿಸಲಾಗಿದೆ. ಇದು ಭಾರತ ವಿದೇಶಿ ತಂತ್ರಜ್ಞಾನವನ್ನ ಕೇವಲ ಬಳಸಿಕೊಳ್ಳುವುದಲ್ಲ, ಅದರಲ್ಲಿ ತನ್ನ ಪಾತ್ರವನ್ನ ನಿರ್ಧರಿಸುತ್ತದೆ ಎಂದು ತೋರಿಸುತ್ತದೆ. ಈ ಒಪ್ಪಂದದಡಿ ಭಾರತದಲ್ಲೇ ಅನೇಕ ಮುಖ್ಯ ಭಾಗಗಳು ತಯಾರಾಗ್ತವೆ. ಇಸ್ರೇಲಿ ಇಂಜಿನಿಯರ್ಗಳು ಭಾರತೀಯ ಕಂಪನಿಗಳೊಂದಿಗೆ ಒಟ್ಟಾಗಿ ಈ ಹೈಟೆಕ್ ಸಿಸ್ಟಮ್ ಅಸೆಂಬ್ಲಿಯಲ್ಲೂ ಭಾಗವಹಿಸುತ್ತಾರೆ. ಈ ಅಸೆಂಬ್ಲಿ ಎಂದ್ರೇನೆಂದ್ರೆ, ಸಂಪೂರ್ಣ ಜೆಟ್ ಅನ್ನ ಇಲ್ಲೇ ಸಮೀಕರಿಸುವುದಲ್ಲ, ಕೆಲವು ಮಾಡ್ಯೂಲ್ಗಳು, ಸಬ್ ಸಿಸ್ಟಮ್ಗಳು ಭಾರತದಲ್ಲಿ ತಯಾರಾಗಿ ಇಸ್ರೇಲ್ಗೆ ಕಳಿಸಲ್ಪಡ್ತವೆ ಅಥವಾ ಇಲ್ಲೇ ಅಳವಡಿಸಲ್ಪಡ್ತವೆ. ಇದೇ ಕಾರಣದಿಂದ ಯುರೋಪ್, ಅಮೆರಿಕಾದಂತಹ ಕೆಲವು ದೇಶಗಳು ಆತಂಕಕ್ಕೊಳಗಾಗಿವೆ. ಹೈಟೆಕ್ ದೇಶವಾದ ಇಸ್ರೇಲ್ ತನ್ನ ತಂತ್ರಜ್ಞಾನವನ್ನ ಸುಲಭವಾಗಿ ಯಾರೊಂದಿಗೂ ಹಂಚಿಕೊಳ್ಳೋದಿಲ್ಲ. ಭಾರತವನ್ನ ಮೇಡ್ ಇನ್ ಇಂಡಿಯಾ ಕಾರ್ಯಕ್ರಮದೊಂದಿಗೆ ಯಾಕೆ ಸೇರಿಸಿಕೊಳ್ತಿವೆ ಎಂದು ಆತಂಕ ಪಡ್ತಿವೆ. ಅತ್ಯಂತ ಆಶ್ಚರ್ಯಕರ ವಿಷಯ ಏನೆಂದ್ರೆ, ಈ ಯೋಜನೆಯ ವೆಚ್ಚ ಇನ್ನೂ ಅನೇಕ ಪಟ್ಟು ಹೆಚ್ಚಾಗಬಹುದು. ಆದ್ರೆ ವೆಚ್ಚವನ್ನ ಕಡಿಮೆ
ಇರಿಸಲು ಐಎಐ ಈ ಸೆಕೆಂಡ್ ಹ್ಯಾಂಡ್ ಬೋಯಿಂಗ್ 767 ಗಳನ್ನ ಟ್ಯಾಂಕರ್ ಏರ್ಕ್ರಾಫ್ಟ್ ಗಳಾಗಿ ಪರಿವರ್ತಿಸುತ್ತಿದೆ. ಈ ಟ್ಯಾಂಕರ್ಗಳು ಆಕಾಶದಲ್ಲಿ ಹಾರುವ ಫೈಟರ್ ಜೆಟ್ಗಳು, ಬಾಂಬರ್ಗಳು, ನಿಗಾ ವಿಮಾನಗಳಿಗೆ ಇಂಧನ ನೀಡುತ್ತವೆ. ಈ ತಂತ್ರಜ್ಞಾನವನ್ನ ಮಿಡ್ ಏರ್ ರಿಫ್ಯೂಲಿಂಗ್ ಎಂದು ಕರೆಯುತ್ತಾರೆ. ಇದೇ ಆಧುನಿಕ ವಾಯುಪಡೆಯ ನಿಜವಾದ ಬಲ. ಯಾಕಂದ್ರೆ ಒಂದು ದೇಶ ತನ್ನ ಫೈಟರ್ ಜೆಟ್ ಗಳನ್ನ ಆಕಾಶದಲ್ಲೇ ರಿಫ್ಯೂಲ್ ಮಾಡಬಹುದಾದ್ರೆ ಅದರ ವ್ಯಾಪ್ತಿ ನಿರ್ಧರಿಸಲ್ಪಡುವುದಿಲ್ಲ. ಅಂದ್ರೆ ವಾಯುಪಡೆಗೆ ಬೇಸ್ಗೆ ಹಿಂತಿರುಗುವ ಅಗತ್ಯವಿರೋದಿಲ್ಲ. ಇದರಿಂದ ಭಾರತದ ಸ್ಟ್ರೈಕ್ ರೇಂಜ್ ಸಾವಿರಾರು ಕಿಲೋಮೀಟರ್ಗಳವರೆಗೆ ಹೆಚ್ಚಾಗ್ತದೆ. ಉದಾಹರಣೆಗೆ ಡೆಲ್ಲಿಯಿಂದ ಲಂಡನ್ ವರೆಗೆ ಹಾರುವ ಶಕ್ತಿ ಬರ್ತದೆ. ಇದೇ ಕಾರಣದಿಂದ ಈ ಒಪ್ಪಂದದ ನಂತರ ಚೀನಾ, ಪಾಕಿಸ್ತಾನ ಇಬ್ಬರ ಒತ್ತಡ ಹೆಚ್ಚಿದೆ. ಯಾಕಂದ್ರೆ ಭಾರತ ಈಗ ತನ್ನ ಫೈಟರ್ ಜೆಟ್ ಗಳನ್ನ ನಿರಂತರವಾಗಿ ಆಕಾಶದಲ್ಲಿ ಇರಿಸಬಲ್ಲದು. ಸಾಮಾನ್ಯವಾಗಿ ಒಂದು ಫೈಟರ್ ಜೆಟ್ 8 ಗಂಟೆಗಳ ಕಾಲ ಹಾರಬಹುದಾದ್ರೆ ರಿಫ್ಯೂಲಿಂಗ್ ನೊಂದಿಗೆ ಅದನ್ನ ನಮಗೆ ಬೇಕಾದಷ್ಟು ಹೊತ್ತು ಇರಿಸಬಹುದು. ಇದಕ್ಕೂ ಮೊದಲು ಭಾರತದ ಬಳಿ ರಷ್ಯಾ ತಯಾರಿಸಿದ IL-78 ಟ್ಯಾಂಕರ್ ವಿಮಾನಗಳಿದ್ದವು. ಆದ್ರೆ ಅವು ಹಳೆಯವಾಗಿವೆ. ಅವುಗಳ ನಿರ್ವಹಣಾ ವೆಚ್ಚ ತುಂಬಾ ಹೆಚ್ಚು. ಬಹಳ ಬಾರಿ ತಾಂತ್ರಿಕ ಸಮಸ್ಯೆಗಳಿಂದ ಅರ್ಧದಷ್ಟು ವಿಮಾನಗಳು ಕೂಡ ಹಾರಲಾರದ ಸ್ಥಿತಿಯಲ್ಲಿರ್ತಿದ್ದವು. ಈ IL-78 ಅನ್ನ 1980ರ ದಶಕದಲ್ಲಿ ಖರೀದಿಸಲಾಗಿತ್ತು. ಈಗ ಅವುಗಳ ಎಂಜಿನ್ಗಳು, ಇಂಧನ ವ್ಯವಸ್ಥೆಗಳು ಹಳೆಯವಾಗಿವೆ. ಇಂತಹ ಸಮಯದಲ್ಲಿ ಇಸ್ರೇಲ್ನೊಂದಿಗಿನ ಈ ಹೊಸ ಒಪ್ಪಂದ ಭಾರತ ವಾಯುಪಡೆಗೆ ಆಧುನಿಕ ವಿಶ್ವಾಸಾರ್ಹ ಆಯ್ಕೆ ನೀಡುತ್ತದೆ. ಈ ಹೊಸ ಟ್ಯಾಂಕರ್ಗಳು ಬೋಯಿಂಗ್ 767 ಆಧಾರದ ಮೇಲೆ ಇರೋದ್ರಿಂದ ನಿರ್ವಹಣೆ ಸುಲಭವಾಗ್ತದೆ. ಸ್ಪೇರ್ ಪಾರ್ಟ್ಗಳು ಸುಲಭವಾಗಿ ಲಭ್ಯವಾಗ್ತವೆ. ಇಷ್ಟೇ ಅಲ್ಲದೆ ಈ ಟ್ಯಾಂಕರ್ ವಿಮಾನಗಳನ್ನ ವಾಯುಪಡೆ ಮಾತ್ರವಲ್ಲ, ನೌಕಾಪಡೆ ಕೂಡ ಬಳಸಿಕೊಳ್ಳಬಹುದು. ಅಂದ್ರೆ ಭಾರತ ಈಗ ಸಮುದ್ರ ಗಡಿಗಳ ಮೇಲೂ ದೀರ್ಘ ದೂರ ನಿಗಾ ಇರಿಸಬಲ್ಲದು. ಉದಾಹರಣೆಗೆ P-8I ನ ನಿಗಾ ವಿಮಾನಗಳು ಸಮುದ್ರದ ಮೇಲೆ ಹೆಚ್ಚು ಕಾಲ ಪಹರಾ ಕಾಯಬಹುದು. ಇದು ಭಾರತದ ಏರ್ ನೇವಲ್ ರಕ್ಷಣಾ ಶಕ್ತಿಯನ್ನ ಏಕಕಾಲದಲ್ಲಿ ಬಲಪಡಿಸುತ್ತದೆ. ಭವಿಷ್ಯತ್ತಿನಲ್ಲಿ ಯಾವುದೇ ದೊಡ್ಡ ಸೈನಿಕ ಕಾರ್ಯಾಚರಣೆಯಲ್ಲಿ ಭಾರತವನ್ನ ಸ್ವಯಂ ಸಮೃದ್ಧಗೊಳಿಸುತ್ತದೆ. ಈ ಟ್ಯಾಂಕರ್ಗಳು ಇಂಡಿಯನ್ ಓಷನ್ ರೀಜನ್ ನಲ್ಲಿ ಚೀನಾ ನೌಕಾಪಡೆಯ ಚಲನವಲನಗಳನ್ನ ಗಮನಿಸುವಲ್ಲಿ ಮುಖ್ಯವಾಗಿವೆ. ಅತಿ ದೊಡ್ಡ ವಿಷಯ ಏನೆಂದ್ರೆ ಈ ಒಪ್ಪಂದದ ಮೂಲಕ ಭಾರತಕ್ಕೆ ಇಸ್ರೇಲ್ನ ಅತ್ಯಂತ ಅಭಿವೃದ್ಧಿ ಹೊಂದಿದ ತಂತ್ರಜ್ಞಾನಕ್ಕೆ ನೇರ ಪ್ರವೇಶ ದೊರೆಯುತ್ತೆ. ಭಾರತ ಇಸ್ರೇಲ್ ನಡುವೆ ಹೆಚ್ಚುತ್ತಿರುವ ರಕ್ಷಣಾ ಭಾಗಸ್ವಾಮ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ಸ್ ನಲ್ಲಿ ಹಂಚಿಕೊಳ್ಳಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.